ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಏನು ಪ್ರಾಡಕ್ಟ್ ಅಂತ ನೀವು ಕೇಳ್ಬೋದು. ಸೊ ನೋಡ್ತಾ ಇದ್ದೀರಾ, ನನ್ನ ಮುಂದೆ ಒಂದು ಸೂಪರ್ ಆಗಿರತಕ್ಕಂಥ ಒಂದು ಬೆಸ್ಟ್ ಗೇಮಿಂಗ್ ಲ್ಯಾಪ್ಟಾಪ್ನ ಒಂದು ಬಾಕ್ಸ್ ಇರುವಂಥದ್ದು. ನೀವೇನಾದರೂ ಒಂದು ಬಜೆಟ್ ಗೇಮಿಂಗ್ ಲ್ಯಾಪ್ಟಾಪನ್ನು ಬೈ ಮಾಡಬೇಕು ಅಂತ, ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಕೇವಲ 57,000 ರೂಪಾಯಿ ಬಜೆಟ್ನಲ್ಲಿ ಈ ಒಂದು ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇರುವಂಥದ್ದು. ASUS ಬ್ರ್ಯಾಂಡ್ ಒಂದು ಗೇಮಿಂಗ್ ಬಜೆಟ್ ಗೇಮಿಂಗ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಏನು ಬ್ರೋ 57,000 ರೂಪಾಯಿನ ಕೇವಲ ಅಂತೀಯಾ ಅಂತ ನೀವು ಹೇಳ್ಬೋದು. ಬಟ್ ನೀವೇನಾದರೂ ಒಂದು ಗೇಮಿಂಗ್ ಪಿ ಸಿನ ಅಥವಾ ಗೇಮಿಂಗ್ ಲ್ಯಾಪ್ಟಾಪನ್ನು ನೀವು ಖರೀದಿ ಮಾಡ್ತೀರಾ ಅಂತಂದರೆ ನಿಜ ನೀವು 50,000 ರೂಪಾಯಿ ಮಿನಿಮಮ್ ಹಣವನ್ನು ನೀವು ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾದರೆ 57,000 ರೂಪಾಯಿ ಕೊಡ್ತಕ್ಕಂಥ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಏನೆಲ್ಲ ಕಾನ್ಫಿಗರೇಷನ್ ಇದೆ, ಈ ಒಂದು ಡಿಸೈನ್ ಹೇಗಿದೆ, ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಆಮೇಲೆ ಈ ಬಜೆಟ್ನಲ್ಲಿ ಈ ಒಂದು ಲ್ಯಾಪ್ಟಾಪ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಹೆಚ್ಚು ಮೋಟಿವೇಶನ್ ಬರುತ್ತೆ. ಇದೇ ರೀತಿ ವಿಡಿಯೋಸ್ಗಳನ್ನ ಕನ್ನಡದಲ್ಲಿ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಓಕೆ, ಲ್ಯಾಪ್ಟಾಪನ್ನು ಮೊದಲು ಅನ್ಬಾಕ್ಸಿಂಗ್ ಮಾಡೋಣ. ಇದಾದ ನಂತರ ಉಳಿದ ಒಂದು ಫೀಚರ್ಸನ್ನು ನೋಡ್ತಾ ಬರೋಣ. ಒಂದು ಬಾಕ್ಸ್ನ ಕೆಳಗಡೆ ಭಾಗದಲ್ಲಿ ROG STRIX ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಸೈಡ್ನಲ್ಲಿ ಒಂದು ಲ್ಯಾಪ್ಟಾಪ್ನ ಒಂದು ಮಾಡೆಲ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. G531G ಅಂತ ಒಂದು ಮಾಡೆಲ್ ನೇಮ್ ಅಂತ ಹೇಳ್ಬೋದು. ಇನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಈ ಒಂದು ಲ್ಯಾಪ್ಟಾಪ್ನ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಓಕೆ, ಅನ್ಬಾಕ್ಸಿಂಗ್ ಮಾಡೋಣ. ಇದಾದ ನಂತರ ಇದರೊಂದು ಫೀಚರ್ಸನ್ನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇದನ್ನ ನೀಟಾಗಿ ನಾವು ಓಪನ್ ಮಾಡಬೇಕಾಗುತ್ತೆ. ಓಕೆ, ವಾವ್, ಸೂಪರ್ ಆಗಿದೆ ಅಲ್ಲ ಲ್ಯಾಪ್ಟಾಪು. ಓಕೆ, ನೋಡ್ತಾ ಇದ್ದೀರಾ ಮೇಲ್ಗಡೆ ಭಾಗದಲ್ಲಿ ಲ್ಯಾಪ್ಟಾಪ್ ಇದೆ. ಇದನ್ನ ಲ್ಯಾಪ್ಟಾಪ್ನ ಸೈಡಿನ ಇದು ಒಳಗಡೆ ಒಂದು 3 ಕಂಪಾರ್ಟ್ಮೆಂಟ್ ಇರುವಂಥದ್ದು ಒಂದು ಬಾಕ್ಸ್ನ ಒಳಗಡೆ. ಓಕೆ, ಒಂದರಲ್ಲಿ ವೈರ್ ಇದೆ, ಇನ್ನೊಂದರಲ್ಲಿ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು. ಓಕೆ, ಮತ್ತೊಂದು ಭಾಗದಲ್ಲಿ ಪೇಪರ್ಸ್ ಇದೆ ನೋಡಿ, ವಾರಂಟಿ ಕಾರ್ಡ್ ಮತ್ತು ಒಂದು ಯೂಸರ್ ಮ್ಯಾನ್ಯಲ್ ಇರುವಂಥದ್ದು. ಓಕೆ, ಒಂದು ಬಾಕ್ಸನ್ನು ಸೈಡಲ್ಲಿ ಇಡೋಣ. ಸೈಡಲ್ಲಿ ಇಟ್ಬಿಟ್ಟು ಒಂದು ಲ್ಯಾಪ್ಟಾಪ್ನ ಓಪನ್ ಮಾಡೋಣ ಈಗ. ಸೊ ನೋಡ್ತಾ ಇದ್ದೀರಾ, ಲ್ಯಾಪ್ಟಾಪ್ ನೋಡೋಕ್ಕೆ ತುಂಬ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ತುಂಬ ಒಂದು ಹೆವಿ ಅನಿಸುತ್ತೆ ನಮಗೆ ಲ್ಯಾಪ್ಟಾಪು. ಬಟ್ ನಾವು ಇದನ್ನು ನೋಡ್ತಾ ಇದ್ದೀರಾ, ಒಂದು ವೇಟ್ ಚೆಕ್ ಮಾಡೋದಾದರೆ ಒಂದು ಸುಮಾರು 2.3 kg ತೂಕ ಇರುವಂಥದ್ದು. ಹಾಗಾಗಿ ನೋಡೋಕ್ಕೆ ತುಂಬ ಹೆವಿ ಕಾಣಿಸುತ್ತೆ, ಬಟ್ ಅಷ್ಟೇನು ತೂಕ ಇಲ್ಲ ಅಂತ ಹೇಳ್ಬೋದು. ಬಟ್ ಗೇಮಿಂಗ್ ಲ್ಯಾಪ್ಟಾಪ್ ಅಂದಮೇಲೆ 2 kg ಮಿನಿಮಮ್ ಆಗಿ ಲ್ಯಾಪ್ಟಾಪ್ ಇದ್ದೇ ಇರುತ್ತೆ. ನೋಡೋಕ್ಕೆ ಮಾತ್ರ ತುಂಬ ಕ್ರೇಜಿ ಆಗಿದೆ. ಮೊದಲು ಈ ಒಂದು ಲ್ಯಾಪ್ಟಾಪ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲ್ಯಾಪ್ಟಾಪ್ನ ಒಂದು ಡಿಸೈನ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಸೂಪರ್ ಆಗಿದೆ ಲ್ಯಾಪ್ಟಾಪ್ನ ಒಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಇನ್ನು ಲ್ಯಾಪ್ಟಾಪನ್ನು ಆನ್ ಮಾಡೋಣ. ಈಗ ಆನ್ ಮಾಡಿ ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನೋಡ್ತಾ ಇದ್ದೀರಾ, ಸೂಪರಾಗಿ ಕಾಣ್ತಾ ಇದೆ. ಸ್ಕ್ರೀನ್ ಮಾತ್ರ ತುಂಬ ಕ್ರೇಜಿ ಆಗಿದೆ. ಓಕೆ, ಒಂದು ಲ್ಯಾಪ್ಟಾಪ್ನ ಒಂದು ಕಾನ್ಫಿಗರೇಷನ್ ಬಗ್ಗೆ ಮಾತಾಡೋದಾದರೆ, ಸೊ ಗೇಮಿಂಗ್ ಲ್ಯಾಪ್ಟಾಪ್ ಅಂದರೆ ಎಲ್ಲರೂ ಕಾನ್ಫಿಗರೇಷನ್ಗೆ ತುಂಬ ಫೋಕಸ್ ಮಾಡ್ತೀರಾ ಅನ್ಕೋತೀನಿ. ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇಂಟೆಲ್ನವರ ಒಂದು i5 9th ಜನರೇಷನ್ ಪ್ರೊಸೆಸರ್ ಇರುವಂಥದ್ದು. ಇನ್ನು 8 GB ಒಂದು DDR5ನ ಒಂದು ರ್ಯಾಮ್ ಇರುವಂಥದ್ದು. ನಿಮಗೆ ರ್ಯಾಮಿನ ಹೆಚ್ಚಿನ ಒಂದು ರ್ಯಾಮ್ ಬೇಕಿತ್ತು ಅಂತಂದರೆ 32 GB ನೀವು ಎಕ್ಸ್ಟೆಂಡ್ ಸಹಿತ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ 1 TB ಹಾರ್ಡ್ ಡಿಸ್ಕ್ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇರುವಂಥದ್ದು. 512 GB M.2 SSD ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಮೇನ್ ಆಗಿ GPU, ಗೇಮಿಂಗ್ ಅಂದ ತಕ್ಷಣ GPU ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ಈ ಒಂದು ಲ್ಯಾಪ್ಟಾಪ್ನಲ್ಲಿ NVIDIAದ GeForce GTX 1650 4GB ಗ್ರಾಫಿಕ್ಸ್ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇರುವಂಥದ್ದು. ನಿಮಗೆ ಇನ್ನೂ ಒಂದು ಹೆಚ್ಚಿನ ಕಾನ್ಫಿಗರೇಷನ್ ಬೇಕು ಅಂತಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ನೀವು ಅಪ್ ಟು 1 TB ಹಾರ್ಡ್ ಡಿಸ್ಕನ್ನು ಮತ್ತು 1 TB SSDನ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸಪ್ರೇಟಾಗಿ ಸ್ಲಾಟ್ ಕೂಡ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇರುವಂಥದ್ದು ಎಕ್ಸ್ಟೆಂಡ್ ಸಹಿತ ನೀವು ಮಾಡ್ಕೊಳ್ಬೋದು. ಸೊ ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ನ ಒಂದು ಕಾನ್ಫಿಗರೇಷನ್ ಅಂತ ಹೇಳ್ಬೋದು. ಇನ್ನು ಲ್ಯಾಪ್ಟಾಪ್ನ ಒಂದು ಸ್ಕ್ರೀನ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಮಗೆ ಒಂದು 15.6 ಇಂಚಿನ ಒಂದು ಫುಲ್ HD ಆ್ಯಂಟಿ ಗ್ಲೇರ್ ಡಿಸ್ಪ್ಲೇ ಕೂಡ ನಮಗೆ ಇಲ್ಲಿ ಸಿಗ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ನಾನೊಂದು ವಿಡಿಯೋನ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಒಂದು ಕ್ಲಾರಿಟಿನಲ್ಲಿ, ರೆಸೊಲ್ಯೂಷನಲ್ಲಿ ನಮಗೆ ವಿಡಿಯೋಸ್ಗಳು ಪ್ಲೇ ಆಗುತ್ತೆ ಅಂತ. ಸೊ ಫುಲ್ HD ಇದೆ. ನಾನೀಗ 4K ವಿಡಿಯೋಸ್ಗಳನ್ನು ಪ್ಲೇ ಮಾಡ್ತಾ ಇರೋದು. ನೋಡ್ತಾ ತುಂಬ ಸೂಪರಾಗಿ ನಮಗೆ ಡಿಸ್ಪ್ಲೇ ಕಾಣ್ತಾ ಇದೆ ಅಂತ ಹೇಳ್ಬೋದು. ಹೌದು, 60 Hz ರಿಫ್ರೆಶರ್ ರೇಟ್ ಇರುವಂಥ ಒಂದು ಡಿಸ್ಪ್ಲೇ ಇದು. ಹಾಗಾಗಿ ಸೂಪರ್ ಆಗಿರತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಗೇಮ್ ಆಡುವಾಗ ನಮಗೆ ಇಲ್ಲಿ ಸಿಗುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ಈ ಒಂದು ಲ್ಯಾಪ್ಟಾಪ್ನ ಒಂದು ಬಲಗಡೆ ಭಾಗದಲ್ಲಿ ರೈಟ್ ಸೈಡಲ್ಲಿ 3 USB ಪೋರ್ಟನ್ನು ಕೊಟ್ಟಿದ್ದಾರೆ.
ಇನ್ನು ಲೆಫ್ಟ್ನಲ್ಲಿ ಯಾವ ಒಂದು ಪೋರ್ಟ್ ಇಲ್ಲ ಅಂತ ಹೇಳ್ಬೋದು. ಇನ್ನು ಹಿಂದ್ಗಡೆ ಭಾಗದಲ್ಲಿ ಲ್ಯಾಪ್ಟಾಪ್ನೊಂದು ಬ್ಯಾಕ್ ಸೈಡ್ನಲ್ಲಿ ಒಂದು ಲ್ಯಾನ್ ಪೋರ್ಟ್ ಇರುವಂಥದ್ದು, ಒಂದು HDMI ಪೋರ್ಟ್ ಇದೆ, ಆಮೇಲೆ ಒಂದೊಂದು ಚಾರ್ಜಿಂಗ್ ಪೋರ್ಟ್ ಇರುವಂಥದ್ದು. ಟೋಟಲ್ ಆಗಿ 3 ಪೋರ್ಟ್ ಹಿಂದ್ಗಡೆ ಭಾಗದಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಒಂದು ಕೀಬೋರ್ಡ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ಗೇಮಿಂಗ್ ಲೇಔಟ್ ನಾವು ಇಲ್ಲಿ ಕಾಣ್ಬೋದು. ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಗೇಮಿಂಗ್ ಲೇಔಟ್ ಅನ್ನ ಇಲ್ಲಿ ನಾವು ನೋಡ್ಬೋದು. WASD ಕೀಸ್ಗಳನ್ನ ಇಲ್ಲಿ ಹೈಲೈಟ್ ಕೂಡ ಮಾಡಿರುವಂಥದ್ದು, ಒಂದು ನೇವಿಗೇಷನ್ ಕೀಸ್ಗಳನ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹಾಗಾಗಿ ಒಂದು ಬೆಸ್ಟ್ ಲುಕ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು ಲೇಔಟ್ಗೆ. ಆಮೇಲೆ RGB ಕಲರ್ ಕೂಡ ಇಲ್ಲಿ ಇರೋದು ವಿಶೇಷ ಅಂತ ಹೇಳ್ಬೋದು, ತುಂಬಾ ಹೈಲೈಟ್ ಆಗಿ ಕಾಣ್ತವೆ ಕೀಸ್ಗಳು. ಇನ್ನು ಮೇಲ್ಗಡೆ ಭಾಗದಲ್ಲಿ ಒಂದು 5 ಕೀಸ್ಗಳನ್ನ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್ ಮಾಡೋಕ್ಕೆ ವ್ಯಾಲ್ಯೂಮ್ ಕೀಸ್ಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಮೈಕ್ ಕಂಟ್ರೋಲ್ ಮಾಡೋಕ್ಕೆ ಮೈಕ್ ಕೀಯನ್ನು ಕೊಟ್ಟಿರುವಂಥದ್ದು. ಆಮೇಲೆ ಲ್ಯಾಪ್ಟಾಪ್ನ ಒಂದು 3 ಸೈಡಲ್ಲಿ ಕೆಳಗಡೆ ಭಾಗದಲ್ಲಿ RGB ಕಲರ್ ಇರೋದು ತುಂಬ ವಿಶೇಷ ಅಂತ ಹೇಳ್ಬೋದು. ನಿಮ್ಮ ಡೆಸ್ಕ್ ಮೇಲೆ ಈ ಒಂದು ಲ್ಯಾಪ್ಟಾಪ್ನ ಇಟ್ಟಾಗ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಲುಕ್ ಕೊಡುತ್ತೆ. ಯಾರಾದರೂ ಬಂದ ತಕ್ಷಣವೇ ಇದು ನೋಡಿದ್ರು ಅಂತಂದರೆ ಇದು ಗೇಮಿಂಗ್ ಲ್ಯಾಪ್ಟಾಪ್ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಕೀಬೋರ್ಡನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಇದೊಂದು ಮೆಕ್ಯಾನಿಕಲ್ ಕೀಬೋರ್ಡ್ ಥರ ನಮ್ಗೆ ಫೀಲ್ ಆಗುತ್ತೆ, ಬಟ್ ಮೆಕ್ಯಾನಿಕಲ್ ಕೀಬೋರ್ಡ್ ಅಲ್ಲ, ಇದು ಮೆಕ್ಯಾನಿಕಲ್ ಕೀಬೋರ್ಡ್ ಹತ್ರ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಲ್ಯಾಪ್ಟಾಪ್ನಲ್ಲಿ. ಸೊ ಇನ್ನು ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ನಿಮಗೆ ಅಪ್ ಟು ಒಂದು 4 ಅವರ್ವರೆಗೂ ಬ್ಯಾಟ್ರಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 3 ರಿಂದ 4 ಅವರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಟೆಸ್ಟ್ ಮಾಡಿರೋ ಪ್ರಕಾರ ನೀವು ಒಂದು ಕಂಟಿನ್ಯೂಸ್ ಆಗಿ ಗೇಮ್ ಆಡ್ತೀರಾ ಅಂತಂದರೆ ಲ್ಯಾಪ್ಟಾಪ್ನಲ್ಲಿ ನಿಮಗೆ ಅಪ್ ಟು 3 ಅವರ್ಸ್ವರೆಗೂ ಬರುತ್ತೆ ಅಷ್ಟೇ ಚಾರ್ಜು. ಫುಲ್ ಗೇಮ್ ಆಡ್ತೀರಾ ಅಂತಂದರೆ, ಇನ್ ಕೇಸ್ ನೀವು ಬೇರೆ ವರ್ಕ್ ಮಾಡ್ತೀರಾ ಅಂತಂದರೆ ಈ PPT ರೆಡಿ ಮಾಡೋದಾಗಿರಲಿ, ಅಥವಾ ಈಗ ಸ್ಟೂಡೆಂಟ್ಸ್ ಇರ್ತೀರ ಪ್ರಾಜೆಕ್ಟ್ ವರ್ಕ್ ಮಾಡೋದಾಗಿರಲಿ, ಅಥವಾ ಬೇರೆ ಏನೇನು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತೀರಾ ಅಂತಂದರೆ ನಿಮಗೆ ಅಪ್ ಟು ಒಂದು 3:30 ರಿಂದ 4 ಅವರ್ವರೆಗೂ ಬರುತ್ತೆ. ಬಟ್ 3 to 4 ಅವರ್ಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಕಂಟಿನ್ಯೂಸ್ ಗೇಮ್ ಮಾಡಿದರೆ 3 ಅವರ್ ಮಾತ್ರ ಬರುತ್ತೆ. ಬೇರೆ ನಾರ್ಮಲಾಗಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡಿದರೆ 4 ಅವರ್ವರೆಗೂ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನೇ ಒಂದು ಲ್ಯಾಪ್ಟಾಪ್ನ ಒಂದು ಓವರಾಲ್ ಆಗಿ ಹೇಳೋದಾದರೆ ಪರ್ಚೇಸ್ ಮಾಡ್ಬೋದಾ ಅಂತ ಹೇಳೋದಾದರೆ 57,000 ರೂಪಾಯಿಗೆ ಈ ಒಂದು ಕಾನ್ಫಿಗರೇಷನ್ ಲ್ಯಾಪ್ಟಾಪನ್ನು ನಾವು ಬೈ ಮಾಡ್ಬೋದು. ಸೊ ಇಂಟೆಲ್ i5 9 ಜನರೇಷನ್ ಇದೆ, 8GB ಒಂದು ರ್ಯಾಮ್ ಕೂಡ ಇಲ್ಲಿರುವಂಥದ್ದು, DDR5 ಒಂದು ರ್ಯಾಮ್ ಇರುವಂಥದ್ದು. ಎಕ್ಸ್ಟೆಂಡ್ ಮಾಡ್ಬೋದು ಬೇಕಾದರೆ ಹೆಚ್ಚಿನ ಒಂದು ಗ್ರಾಫಿಕ್ಸ್ ಕಾರ್ಡ್ ಒಂದು ರ್ಯಾಮ್ ಬೇಕಾದರೆ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಇನ್ನು ಗ್ರಾಫಿಕ್ಸ್ ಬಗ್ಗೆ ಮಾತಾಡೋದಾದರೆ ಒಂದು NVIDIA GeForce GTX 1650 4GB ಗ್ರಾಫಿಕ್ಸ್ ಇದೆ. ಆಮೇಲೆ 512GB ಒಂದು ಇದು ಕೂಡ ಇರುವಂಥದ್ದು SSD ಇದೆ. ಇವೆಲ್ಲ SSD ಮತ್ತು ನೀವು ಏನದು ಹಾರ್ಡ್ ಡಿಸ್ಕ್ನ ನೀವು ಎಕ್ಸ್ಟೆಂಡ್ ಮಾಡ್ತೀರಾ ಅಂತಂದರೆ ಅಪ್ ಟು 1 TBವರೆಗೂ ಎಕ್ಸ್ಟೆಂಡ್ ಮಾಡೋಕ್ಕೆ ಸಪ್ರೇಟ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಬಜೆಟ್ ರೇಂಜಲ್ಲಿ ಇದೊಂದು ಬೆಸ್ಟ್ ಲ್ಯಾಪ್ಟಾಪ್ ಅಂತ ನನಗನ್ಸುತ್ತೆ. ನೀವು ಗೇಮಿಂಗ್ ಪರ್ಪೋಸ್ ಬೈ ಮಾಡ್ತೀರಾ ಅಂತಂದರೆ ಇದೊಂದು ಅತ್ಯುತ್ತಮವಾದ ಒಂದು ಲ್ಯಾಪ್ಟಾಪ್ ಅಂತ ನಾವು ಹೇಳ್ಬೋದು. ಇನ್ನು ನೀವು ಗೇಮಿಂಗ್ ಬಿಟ್ಟರೆ ನಾರ್ಮಲ್ ಯೂಸಸ್ಗೆ ಇದನ್ನ ಬೈ ಮಾಡ್ಬೋದು ಅಂತ ಹೇಳಿದ್ರೆ, ಅಂದರೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಿರ್ಬೋದು, ಅಥವಾ ವಿಡಿಯೋ ರೆಂಡರ್ ಮಾಡೋಕ್ಕೆ, ಅಥವಾ ಬೇರೆ ಬೇರೆ ಕೆಲಸಗಳು ಮಾಡೋಕ್ಕೆ ತೊಗೋಬೋದಾ ಅಂತಂದರೆ ತೊಗೊಳ್ಬೋದು. ಯಾಕಂದರೆ ನಿಮಗೆ ಎಲ್ಲ ಸಿಗುತ್ತೆ, ಗೇಮಿಂಗು ಸಿಗುತ್ತೆ, ಆಮೇಲೆ ವಿಡಿಯೋಸ್ಗಳನ್ನು ಎಡಿಟ್ ಕೂಡ ನೀವು ಮಾಡ್ಬೋದು ಈ ಒಂದು ಕಾನ್ಫಿಗರೇಷನಲ್ಲಿ. ಸೊ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಪರ್ಚೇಸ್ ಮಾಡ್ತೀರಾ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಶಾಪ್ ಅಡ್ರೆಸ್ ಕೊಟ್ಟಿದ್ದೇನೆ. IT and ಕಂಪ್ಯೂಟರ್ಸ್ ಅಂತ ಬೆಂಗಳೂರು ಒಂದು SP ರೋಡಲ್ಲಿ ಇದೆ ಅಂತ ಹೇಳ್ಬೋದು. ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ಲ್ಯಾಪ್ಟಾಪ್ನ ಬೈ ಮಾಡ್ಬೋದು. 57,000 ರೂಪಾಯಿಗೆ ಒಂದು ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ನೀವೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಅದರ ಒಂದು ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ. ಬಟ್ ಆನ್ಲೈನಲ್ಲಿ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಆಫ್ಲೈನ್ ತೊಗೊಳ್ಳೋಕ್ಕೆ ಒಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಇನ್ ಕೇಸ್ ಈ ಒಂದು ಲ್ಯಾಪ್ಟಾಪ್ನಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ, ನಾನೇನಾದರೂ ಕಾನ್ಫಿಗರೇಷನ್ ಮಿಸ್ ಮಾಡಿದ್ದೆ, ಹೇಳೋದು ಮಿಸ್ ಮಾಡಿದ್ದೆ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ನಾನು ಕ್ವಶನ್ ಕೇಳಿ, ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಬಟ್ ಮಿಸ್ ಮಾಡಿದೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.